SIT ತನಿಖೆ ಏನಾಯ್ತು, ಎಲ್ಲಿವರೆಗೂ ಬಂತು, ಚುರುಕಾಯ್ತಾ ಅಥವಾ ಕುಂಠಿತಗೊಳ್ತಾ ಅನ್ನೋ ಒಂದಷ್ಟು ಕೆಲವು ವೀಕ್ಷಕರಿಗೆ ಗೊಂದಲ ಉಂಟು. SIT ಅವರು ಚಾರ್ಜ್ ಶೀಟ್ ಕೊಟ್ಬಿಟ್ರು ಅಂತ ಸುಳ್ಳು ಸುದ್ದಿಗಳನ್ನ ಹಾಕಿದ್ರು. ಧರ್ಮಸ್ಥಳದ ಹೆಸರು ಹಾಳು ಮಾಡಕ್ ನಾವು ಪ್ರಚೋದನೆ ಮಾಡಿದ್ವಿ. ಇಷ್ಟೇ SIT ತನಿಖೆ ಮೂರಾಯ್ತು. ಒಂದು ಗೊತ್ತಿರ್ಲಿ, SIT ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ. SIT ಅಲ್ಲಿ ಏನು ಸಿಗ್ಲಿಲ್ಲ. SIT ಗೆ ಏನು ಸಿಕ್ಕಿಲ್ಲ ಅಂತೆ, ಏನು ಸಿಕ್ಕಿಲ್ಲ ಅಂತೆ. ಮುಗಿಬೇಕಂದ್ರೆ ಕಡಿಮೆ ಅಂದ್ರು. ಏನು ಮೂಳೆಗಳು ಸಿಗ್ಲಿಲ್ವಂತೆ. 1,000ಕ್ಕಿಂತಲೂ ಹೆಚ್ಚಿನ ಮೂಳೆಗಳು ಸಿಕ್ಕಿದೆ. 1000 ಅಂದ್ರೆ ಸಿಕ್ಕಿರೋದು ನಿಜ 100%. ಮತ್ತೆ ಯಾಕೆ ಸರ್ ಮಾಧ್ಯಮಗಳಲ್ಲಿ ಹೇಳಲ್ಲ? ತಿಮ್ಮಾರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನವ್ರ ಕಟ್ಟುಕತೆ ಇದು ದಾರಿ ತಪ್ಪಿಸಲು. ಹಂಗಿದ್ರೆ ಇಷ್ಟೊತ್ತಿಗೆ SIT ಕ್ಲೋಸ್ ಆಗುತ್ತಿತ್ತಲ್ಲ. ತಲೆ ಬೋರ್ಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರು. ನನ್ ಜೊತೆಗೆ ಯಾವ ಜಾಗದಲ್ಲಿ ಚಿನ್ನಯ್ಯ ತೋರಿಸಿದಾನೆ ಬಂಗ್ಲೆಗುಡ್ಡೆ, ಅದೇ ಜಾಗದಿಂದನೇ ಧರ್ಮಸ್ಥಳದಲ್ಲಿ ಈ ತರ ಆಗಿರೋಂತ ಕೃತ್ಯ ಅಂತೂ ನಿಜ. ಹೆಣ್ಮಕ್ಳು ಇದ್ರೆ ಅವರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಕ್ಕೆ ಹೆಣ ಬಿದ್ದಿದೆ. ಇದು ವಿಷಯಗಳು ಎಲ್ಲವೂ ಕೂಡ SIT ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾವ ಕಾರಣಕ್ಕೂ ಇದನ್ನು ಮುಚ್ಚಿ ಹಾಕಾಗಲ್ಲ. 1000 ಮೂಳೆಗಳು ಯಾರ್ದ್ರಿ ಅದು? ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ FSL ಕಳ್ಸಿದ್ದೇನು ಸರ್? ಅದು ಮಿಠಾಯಿ ಕಳ್ಸಿದಾರ, ಜಿಲೇಬಿ ಕಳ್ಸಿದಾರ SIT ಅವರು? ಸೌಜನ್ಯ ಕಿಡ್ನಾಪ್ ಆಗುವಂತ ಪ್ರಕರಣ, ಅದನ್ನ ದೃಶ್ಯ ನೋಡಿದಂತ ದಯವಿಟ್ಟು ತಾವು ಇದನ್ನ ನಿರಂತರವಾಗಿ ಪ್ರಸಾರ ಮಾಡಿ. ಗಿರೀಶ್ ಮಟ್ಟಣ್ಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ. ಸರ್, ವಿಠಲ್ ಗೌಡ್ರು ಗಿರೀಶ್ ಮಟ್ಟಣ್ಣವರು ಏನು ಮುಖ್ಯಮಂತ್ರಿ? ನಾವೇನಂತ ದೊಡ್ಡ ಪ್ರಭಾವಿಗಳು. ನಾವ್ ಯಾವ ಪ್ರಾಣಿಗಳನ್ನ ನುಂಗಿದ್ದೀನಿ, ಅವು ಹೊಟ್ಟೆಯಲ್ಲಿ ಹೋಗಿ ನನಗೆ ತೊಂದರೆ ಕೊಡ್ತಾವೆ, ಹಿಂಗಾಗಿ ನಾನು ಸಂತ್ರಸ್ತ. ಇವರು ಕೂಡ ಹಂಗೆ ಹೇಳ್ತಾ ಇದಾರೆ ಬೆಳ್ತಂಗಡಿಗೆ ಹೋಗಿ ಕೋರ್ಟಿಗೆ. ಇವ್ರಿಗೆ ಯಾಕೆ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಯಾರ್ಯಾರನ್ನ ಹೆಣ್ಮಕ್ಳನ್ನ ನುಂಗಿದಾರಲ್ಲ, ಇವರು ಎಲ್ಲಾ ಕುತಂತ್ರಗಳನ್ನ ಕೂಡ ಕತ್ತರಿಸಿ ಈ ಹೋರಾಟವನ್ನ ಮುಂದೆ ತೆಗೆದುಕೊಂಡು ಹೋಗಿ 100ಕ್ಕೆ 100 ಜಯಗಳಿಸ್ತೀವಿ. ಚಾಮುಂಡೇಶ್ವರಿಯ ಮೆಟ್ಲ ಮೇಲೆ ಕೂತಿದ್ದೇನೆ. ಸೌಜನ್ಯಳಿಗೆ ಬಹಳ ಇಷ್ಟವಾದಂತಹ ದೇವಿ. ಪ್ರತಿದಿನ ಇದೇ ಮೆಟ್ಲನ್ನ ಹತ್ಕೊಂಡು ದೇವಿ ಚಾಮುಂಡೇಶ್ವರಿಯ ಸೇವೆ ಮಾಡ್ತಾ ಇದ್ಲು. ಆ ಹುಡುಗಿ ಸೌಜನ್ಯರಿಗೆ ರೇಪ್ ಆಗ್ಲಿಲ್ಲ, ಅವ್ರ ತಾಯಿ ಇದ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ರೆ. ಇವರೇ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಆ TV ಚಾನೆಲ್ ಅಲ್ಲಿ ಕುತ್ಕೊಂಡು ನಾಲ್ಕು ಬಗ್ಗೆ ರಿಯಾಕ್ಷನ್ ಕೊಡೋದು ನನ್ಗೇನ ಎದುರ್ಸಂತದ್ದು. ಇದನ್ನ ನೀವು ಈ ತರ ಇದು ನೋಟಿಸ್ ಕಳ್ಸಿದ ತಕ್ಷಣ ನಾವು ಭಯ ಪಟ್ಕೊಂಡು ನಾವೇನೋ ಹಿಂದೆ ಸರ್ ಬರ್ತೀವಿ, ಇದ್ ಮಾಡ್ಕೊಂಡ್ಬರ್ತೀವಿ, ಯಾವ್ದೋ ಮಾಮೂಲಿ ಯೂಟ್ಯೂಬರ್ಸ್ಗಳು ಈ ತರ ಎಲ್ಲ ಅನ್ಕೊಂಡಿದ್ರೆ ದಯವಿಟ್ಟು ಇದನ್ನ ಬೇರೆ ತಗೊಳ್ಳಿ. ಅಥವಾ ಇನ್ನೂ ನಮ್ಮ ಮೇಲೆ ಫೈಟ್ ಮಾಡ್ಲೇಬೇಕು ಅಂತಂದ್ರೆ ರೆಡಿ ಇದ್ದೀವಿ, ಬನ್ನಿ, ಯಾವ್ದಕ್ ಬೇಕೋ ರೆಡಿ ಇಲ್ವಾ. ಒಂದು ತಿಳ್ಕೊಬೇಕು, ಮಿಸ್ಟರ್ ರಾಜಶೇಖರ್ ಇವರೆಲ್ಲ ಪ್ರಕರಣಕ್ಕೂ ನ್ಯಾಯ ಸಿಗುತ್ತೆ, ಖಂಡಿತ ಸಿಗುತ್ತೆ.